ಎಲ್ಲ ಲೋಕಗಳ ಸುತ್ತ ಈ ಭೂಲೋಕಕ್ಕೆ ಬರ್ತಾರೆ. ಅವರು ಬಂದಂಥ ಕಾಲಕ್ಕೆ ಸರಿಯಾಗಿ ಈ ನಮ್ಮ ಭೂಮಿಲಿ ಹುಟ್ಟಿದಂಥ ಮಾನವರಾದರು ತಾವು ಮಾಡಿದ್ದ ಪೂರ್ವ ಜನ್ಮದ ಕರ್ಮ ಫಲದಿಂದ ಕಷ್ಟಪಡ್ತಾ ಇರ್ತಾರೆ. ಇದೆಲ್ಲವನ್ನು ನೋಡಿದಂಥ ನಮ್ಮ ನಾರದರಿಗೆ ಒಂದು ಯೋಚನೆ ಬರುತ್ತೆ. ಇವ್ರು ನೋಡಿದ್ರೆ ಬೆಳಗಾಗಿದ್ದು ಏನು ದೇವ್ರ ಸ್ಮರಣೆನೂ ಕೂಡ ಮಾಡಲ್ಲ, ತಮ್ಮ ಪಾಡಿಗೆ ಏನೋ ಕೆಲಸ ಮಾಡ್ಕೊತಾ ಇದ್ದಾರೆ. ಯಾರ ಬಾಯಲ್ಲೂ ದೇವ್ರ ಸ್ಮರಣೆ ಇಲ್ಲ, ದೇವ್ರನ್ನ ಕುರಿತು ನಮಸ್ಕಾರ ಮಾಡೋದಿರಲಿ, ದೇವ್ರನ್ನ ನೋಡೋದು ಇಲ್ಲ ಇವರು. ಹಾಗಾಗಿ ಇವರೆಲ್ಲ ಸರಿ ಹೋಗ್ಬೇಕಾದ್ರೆ ಏನಾದ್ರು ಒಂದು ಉಪಾಯ ಇರಬೇಕು ಎಂಬುದಾಗಿ, ಅದನ್ನು ತಿಳ್ಕೊಳ್ಬೇಕು ಎಂಬುದಾಗಿ ಸೀದವಾಗಿ ವೈಕುಂಠ ಲೋಕಕ್ಕೆ ಬರ್ತಾರೆ. ಯಾಕಂದರೆ ವಿಷ್ಣು ಇರೋದು ವೈಕುಂಠದಲ್ಲಿ. ಸರಿ, ನಮ್ಮ ವೈಕುಂಠ ಲೋಕ ಏನು ಮೈಸೂರು ಬೆಂಗಳೂರು ರೂಟ್ ಅಲ್ಲ ಅದು, ಇಲ್ಲ ಇದರಿಂದ ಡೆಲ್ಲಿಗೆ ಹೋಗೋದಷ್ಟು ದೂರ ಅಲ್ಲ. ಅದು ಎಷ್ಟು ಉದ್ದ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಅದು ಲಕ್ಷ ಯೋಜನೆ ವಿಸ್ತೀರ್ಣ ಅಂತ ಹೇಳಿ ಏನೋ ಹೇಳಿದ್ದಾರೆ. ಅಲ್ಲಿಗೆ ಹೋಗ್ಬೇಕಾದ್ರೆ ದೈವಾಂಶ ಸಂಭೂತರಾದ್ರೆ ಮಾತ್ರ ಸಾಧ್ಯ ಅಂತ.